ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್. ಯಾಕೆ ಈ ವೇಷಭೂಷಣ ಅಂತೆಲ್ಲ ನೀವೆಲ್ಲ ಆಶ್ಚರ್ಯ ಪಡ್ತಾ ಇರ್ಬೋದು. ಅದಕ್ಕೊಂದು ಕಾರಣ ಇದೆ. ಯಾಕೆ ಅಂತ ಹೇಳೋದಕ್ಕೂ ಮೊದಲು ಈ ಕಾರ್ಯಕ್ರಮದ ಮೂಲ ಉದ್ದೇಶ, ನರೇಂದ್ರ ಮೋದಿ ಅವರು ನೋಟ್ ಬ್ಯಾನ್ ಮಾಡಿದಂತಹ ವಿಚಾರ ನಮ್ಮ ಇಡೀ ಭಾರತವನ್ನು ಎರಡು ಭಾಗವನ್ನಾಗಿ ಮಾಡಿಬಿಟ್ಟಿದೆ. ಒಂದು ಕಡೆ ಸಿಟಿ ಜನ ಹಣ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಬೇರೆ ಬೇರೆ ದಾರಿಗಳಿದೆ. ಒಂದು ಕಡೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡಬಹುದು, ಕ್ರೆಡಿಟ್ ಕಾರ್ಡ್ ಇದೆ, ಡೆಬಿಟ್ ಕಾರ್ಡ್ ಇದೆ, ಜೊತೆಗೆ RTGS ಮಾಡ್ತಾರೆ, ನೆಫ್ಟ್ ಮಾಡ್ತಾರೆ. ಹೀಗಾಗಿ ಈ ನೋಟ್ ಬ್ಯಾನ್ ಮಾಡಿರ್ತಕ್ಕಂಥ ವಿಚಾರ ಸಿಟಿ ಜನರಿಗೆ ತುಂಬ ಮಟ್ಟಿಗೆ ತಟ್ಟಿಲ್ಲ. ಮತ್ತೊಂದು ಕಡೆ ನಮ್ಮ ದೇಶ ಹಳ್ಳಿಗಳ ದೇಶ, ನಮ್ಮ ರೈತರೇ ನಮ್ಮ ದೇಶದ ಬೆನ್ನೆಲುಬು. ಪರಿಸ್ಥಿತಿ ಹೀಗಿರಬೇಕಾದ್ರೆ ಹಳ್ಳಿಯ ಜನ ಈ ನೋಟು ವಿನಿಮಯ ನಿರ್ಧಾರವನ್ನು ಹೇಗೆ ಸ್ವೀಕಾರ ಮಾಡಿದ್ದಾರೆ? ಹಳ್ಳಿಗಳಲ್ಲಿ ರೈತರು ಹೊಲಗದ್ದೆಗಳಿಗೆ ಹೋಗ್ತಾರೆ, ಹೈನುಗಾರಿಕೆ ಮಾಡ್ತಾರೆ, ಮೀನುಗಾರಿಕೆ ಮಾಡ್ತಾರೆ, ರೇಷ್ಮೆ ಸಾಗಣೆ ಮಾಡ್ತಾರೆ. ಇವರೆಲ್ಲ ಈ ನೋಟ್ ಬ್ಯಾನ್ ಎಫೆಕ್ಟ್ನಿಂದ ಎಷ್ಟರ ಮಟ್ಟಿಗೆ ಕಷ್ಟಪಡ್ತಾ ಇದ್ದಾರೆ? ನಿಜಕ್ಕೂ ಇದರ ಬಿಸಿ ಇವ್ರಿಗೆ ತಟ್ಟಿದೆಯಾ? ನರೇಂದ್ರ ಮೋದಿ ಅವರ ನಿರ್ಧಾರವನ್ನು ಇವರು ಸ್ವಾಗತ ಮಾಡ್ತಾರಾ, ವಿರೋಧ ಮಾಡ್ತಾರಾ? ಈ ಎಲ್ಲ ವಿಚಾರವನ್ನು ತಿಳ್ಕೊಳ್ಬೇಕು, ಹಾಗೆ ನಿಮ್ಮ ಮುಂದೆ ಇಡಬೇಕು ಅಂತಕ್ಕಂಥ ಒಂದು ಕುತೂಹಲ ನಮಗೂ ಕೂಡ ಇತ್ತು. ಹಾಗಾಗಿ ಇವತ್ತು ಪಬ್ಲಿಕ್ ಟಿವಿಯ ಪಯಣ ಹಳ್ಳಿಗಳ ಕಡೆಗೆ. ಕೆಲವು ಹಳ್ಳಿಗಳಿಗೆ ಭೇಟಿ ಕೊಡೋಣ, ಹಳ್ಳಿ ಜನರು ಏನು ಹೇಳ್ತಾರೆ ನೋಡೋಣ. ನರೇಂದ್ರ ಮೋದಿಯ ನಿರ್ಧಾರದ ಬಗ್ಗೆ ಅವರಿಗೆ ತಿಳುವಳಿಕೆ ಇದೆಯಾ, ಜಾಗೃತಿ ಇದೆಯಾ? ಇದನ್ನೆಲ್ಲ ನೋಡಿಕೊಂಡು ಒಂದು ಸುತ್ತು ಹಾಕ್ಕೊಂಡು ಮತ್ತೆ ವಾಪಸ್ ಬರೋಣ. ಬನ್ನಿ ಹಾಗಾದರೆ ನಮ್ಮ ಪಯಣ ಹಳ್ಳಿಗಳ ಕಡೆ, ನಮ್ಮ ನಡಿಗೆ ಹಳ್ಳಿಗಳ ಕಡೆಗೆ. ಎಸ್ ವೀಕ್ಷಕರೇ, ಪಬ್ಲಿಕ್ ಟಿವಿ ನಡಿಗೆ ಹಳ್ಳಿಗಳ ಕಡೆಗೆ. ಈಗಾಗಲೇ ನಾವು ಈ ಕಾರ್ಯಕ್ರಮಕ್ಕೋಸ್ಕರ 3 ಹಳ್ಳಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ, 3 ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ. ಒಂದು ರಾಮನಗರ, ಮೊದಲಿಗೆ ನಾವೀಗ ರಾಮನಗರ ಜಿಲ್ಲಾ ಕೇಂದ್ರಕ್ಕೆ ಹೋಗ್ತೀವಿ. ಅದಾದ ನಂತರ ಮಂಡ್ಯ ಮತ್ತು ಮೈಸೂರು. ಇಲ್ಲಿ ನಾವು ಯಾಕೆ 3 ಬೇರೆ ಬೇರೆ ಭಾಗಗಳನ್ನು ಆಯ್ಕೆ ಮಾಡ್ಕೊಂಡ್ವಿ ಅಂದರೆ, ಈಗ ರಾಮನಗರ ಎಕ್ಸಾಂಪಲ್ಗೆ, ರಾಮನಗರದಲ್ಲಿ ರೇಷ್ಮೆ ಬೆಳೆಗಾರರು ಜಾಸ್ತಿ, ಅವರ ಸಂಕಷ್ಟ ಏನು ಅದನ್ನು ಆಲಿಸೋಣ. ಅದಾದ ನಂತರ ಮಂಡ್ಯ, ಕಬ್ಬು ಬೆಳೆಗಾರರ ಸ್ಥಿತಿಗತಿ. ಆ ನಂತರ ಮೈಸೂರು ಬಗ್ಗೆ ನಾನು ಈಗಲೇ ಹೇಳಲ್ಲ, ಸ್ವಲ್ಪ ಸೀಕ್ರೆಟ್ ಇದೆ, ಏನು ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಸೊ ಈ 3 ಭಾಗಗಳಿಗೆ ಹೋಗಿ ಅಲ್ಲಿನ ಜನರನ್ನ ಮಾತನಾಡಿಸ್ತಾ ಇದ್ದೀನಿ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ವರ್ಸಸ್ ಮನಿ. 500, 1000 ಇಲ್ಲ, ಚಿಲ್ಲರೆ ಇಲ್ಲ. ಈಗ ಹೆಂಗಾಗಿದೆ ಪರಿಸ್ಥಿತಿ ಅಂದರೆ, 100 ರೂಪಾಯಿ ಬಿಟ್ಟರೆ ಅದಾದ ನಂತರ ಇರ್ತಕ್ಕಂಥ ಕರೆನ್ಸಿ ಅಂದರೆ 2000 ರೂಪಾಯಿ. ಎಲ್ಲಿಗೆ ಹೋಗಬೇಕು ಚಿಲ್ಲರೆಗೆ? ಜನ ಏನು ಮಾಡಬೇಕು? ಇವೆಲ್ಲವನ್ನ ತಿಳ್ಕೊಳ್ಳೋಣ, ಮಾತಾಡ್ಸೋಣ. ಹಳ್ಳಿಗರ ಜೊತೆನಲ್ಲಿ ಮಾತುಕತೆ ತುಂಬ ಚೆನ್ನಾಗಿ ಮುಂದುವರಿಯುತ್ತೆ. ನಾವೀಗ ನೆಕ್ಸ್ಟ್ ಹೋಗ್ತಾ ಇರ್ತಕ್ಕಂಥದ್ದು ಬಿಡದಿ ಕಡೆ. ಎಸ್ ವೀಕ್ಷಕರೇ, ರಾಮನಗರ ಜಿಲ್ಲೆ ಚನ್ನಮಾನಹಳ್ಳಿ ಅನ್ನುವಂತಹ ಒಂದು ಹಳ್ಳಿಗೆ ನಾವಿವಾಗ ಬಂದಿದ್ದೀವಿ. ನಾನು ಆಗಲೇ ಹೇಳಿದಂತೆ ಹಳ್ಳಿ ಜನರ ಕಷ್ಟಗಳೇ ಬೇರೆ ರೀತಿಯಲ್ಲಿರುತ್ತೆ. ಇವರು ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ಮಾರ್ಕೆಟ್ಗೆ ತೊಗೊಂಡು ಹೋದರೆ ಕೊಂಡ್ಕೊಳ್ತಕ್ಕಂಥವ್ರು ಹಳೆ ನೋಟನ್ನು ಕೊಡ್ತಾರೆ ಸ್ವಾಮಿ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ನಾವಿಲ್ಲಿ ರೇಷ್ಮೆಯನ್ನು ಬೆಳಿತೀವಿ, ರೇಷ್ಮೆ ತೊಗೊಂಡು ಮಾರ್ಕೆಟ್ಗೆ ತೊಗೊಂಡು ಹೋದರೆ ಅಲ್ಲೂ ಹಳೆ ನೋಟ್ ಕೊಡ್ತಾರೆ, ಅದನ್ನ ಇಟ್ಕೊಂಡು ನಾವು ಏನು ಮಾಡೋದು ಅಂತ. ಇದು ಕೇವಲ ಸ್ಯಾಂಪಲ್ ಅಷ್ಟೇ ನಾನು ಹೇಳ್ತಾ ಇರೋದು. ಅವರವ್ರದ್ದೇ ಆದ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಅವರೇ ನಮ್ಮ ಜೊತೆ ಇದ್ದಾರೆ. ಚನ್ನಮಾನಹಳ್ಳಿಯ ಗ್ರಾಮಸ್ಥರು ನಮ್ಮ ಜೊತೆನಲ್ಲಿದ್ದಾರೆ. ಈ ಗ್ರಾಮಸ್ಥರನ್ನ ನಾನೀಗ ಮಾತಾಡಿಸ್ತೀನಿ. ಅವರವರ ಅಭಿಪ್ರಾಯಗಳು ಏನು ಅಂತಕ್ಕಂಥದ್ದನ್ನು ಕೇಳೋಣ. ನರೇಂದ್ರ ಮೋದಿ ಅವರು ಹಳೆ 500 ರೂಪಾಯಿ 1000 ರೂಪಾಯಿ ನೋಟ್ಗಳನ್ನೆಲ್ಲ ಬ್ಯಾನ್ ಮಾಡಿದ್ರಲ್ಲ, ಇದರಿಂದ ತೊಂದರೆ ಏನಾಗಿದೆ ನಿಮಗೆ? ತೊಂದರೆ ಚಿಲ್ಲರೆ ಸಿಗ್ತಾ ಇಲ್ಲ. ಏನ್ ಅನ್ಸುತ್ತೆ? ಆ ನೋಟ್ ಬ್ಯಾನ್ ಮಾಡೋದು ಸರಿ ಅನ್ಸುತ್ತಾ, ತಪ್ಪು ಅನ್ಸುತ್ತಾ? ಏನಿಸುತ್ತೆ? ಹೆಂಗ್ ಸರಿ ಅನ್ಸುತ್ತೆ? ಸರಿ ಅಂತ ಅಂದ್ರೆ ಎಲ್ಲ ಕಳ್ಮಲ್ ಮಡಿಕೊಂಡು ಇದು ಮಾಡ್ಕೊಂಡಿದ್ರು. ಈಗ ಎಲ್ಲ ಬ್ಯಾನ್ ಮಾಡಿರೋ ದೆಸೆಯಿಂದ ಈಗ ಎಲ್ಲ ಈಸ್ಕೊತಾ ಇದ್ದಾರೆ. ಈಗ ಹೊಸ ನೋಟ್ಗಳು ಬಿಡುಗಡೆ ಆಗಿರೋದು ಅನುಕೂಲ. ಸರಿ, ಗೊತ್ತಾಯ್ತಾ ನಿಮಗೆ? 500 ರೂಪಾಯಿ 1000 ರೂಪಾಯಿ ನೋಟ್ ಎಲ್ಲ ಇವಾಗ ಇಲ್ಲ ಅಂದ್ಬಿಟ್ಟು? ಗೊತ್ತಾಯ್ತು. ಏನ್ ತೊಂದರೆ ಆಗಿದೆ? ತೊಂದರೆ ಆಗೈತೆ. ಹಳ್ಳಿ ಜನಕ್ಕೆ ತೊಂದರೆನೇ. ಯಾರೋ ಕದೀಮ್ ಹಿಡಿಯಕ್ಕೆ ಹೋಗಿ ಕನಿಷ್ಠ ಜನಗೆಲ್ಲ ತೊಂದರೆ ಆಯ್ತು ಅಲ್ವಾ? ಕದೀಮ್ ಹಿಡಿತೀನಿ ಅಂದ, ಆದ್ರೆ ಕನಿಷ್ಠ ಜನಗಳಿಗೆಲ್ಲ ಭಾರಿ ತೊಂದರೆ ಅಲ್ವಾ? ಹೌದು. ಒಟ್ಟಾರೆ ನಿಮಗೆ ಚಿಲ್ಲರೆ ಸಿಕ್ಬಿಟ್ರೆ ಸಾಕು, ಚಿಲ್ಲರೆ ಸಿಕ್ಕರೆ ಸಾಕು. ರೈತರ ಸಮಸ್ಯೆ ಬಗ್ಗೆ ತಾವೇನು ಹೇಳ್ತೀರಾ? ನಾವು ಸೊಪ್ಪು ಮಾರ್ಕೆಟ್ಗೆ ಹೋಗೋರು, ಸೊಪ್ಪು ತಗೊಳ್ಳೋಂಥ ವ್ಯಕ್ತಿ ಅವನು 500 ರೂಪಾಯಿ ನೋಟೆ ತೋರಿಸ್ತಾನೆ. ಅಲ್ಲಿ 30 ರೂಪಾಯಿ 40 ರೂಪಾಯಿ ಸೊಪ್ಪು ತಗೊಂಡಿರ್ತಾನೆ. ಇನ್ನು 460 ರೂಪಾಯಿ ಉಣಿಸೋದಕ್ಕೆ 40 ಜನ ರೈತರು ತಾವು ಕೇಳಿದ್ರು 10 ರೂಪಾಯಿ ಸಿಗಲ್ಲ. ಇಲ್ಲ ಸೊಪ್ಪು ಮಾಡಿಬಿಟ್ಟು ಹೋಗಪ್ಪ ಚಿಲ್ಲರೆ ಇಲ್ಲ ಅನ್ಬೇಕು. ನೋಟ್ ಬ್ಯಾನ್ ಮಾಡಿರೋದು ಸರಿ, ಆದರೆ 2000 ರೂಪಾಯಿ ನೋಟ್ ಬಿಡುಗಡೆ ಮಾಡೋ ಬದಲಾಗಿ 500 ರೂಪಾಯಿ 1000 ಬೇಗ ಬಿಟ್ಟು ಆನಂತರ 2000 ರೂಪಾಯಿ ಬಿಟ್ಟಿದ್ರೆ
ಸ್ವಲ್ಪ ಸರ್ ಏನಿಲ್ಲ ಅವ್ರು ಮಾಡಿದ್ದು ಕ್ರಮ ಏನೇನಿದೆ ಒಳ್ಳೇದು ಕಾರ್ಯಕ್ರಮ. ಬಟ್ ಏನು ಅದಕ್ಕೆ ತಕ್ಕನಾಗ ಅವರು ಬಿಡುಗಡೆ ಮಾಡಿಲ್ಲ ಹಣನ. 100 ರೂಪಾಯಿ ಅಂತ ಹೇಳಿದ್ರು, 500 ರೂಪಾಯಿ ಅಂತ ಹೇಳಿದ್ರು, 2,000 ಅಂತ ಹೇಳಿದ್ರು. ಬಟ್ 2,000 ನೀವು ತಗೊಂಡು ಕೊಟ್ರೆ ಮಾರ್ಕೆಟ್ನಲ್ಲಿ ಚಿಲ್ಲರೆ ಹುಡುಕ್ಬೇಕಾದ್ರೆ ನರೇಂದ್ರ ಮೋದಿ ಅವ್ರು ಬರ್ತಾರೆ, ಯಾರು ಬರ್ತಾರೆ ನಮಗೆ ಸಾರ್ವಜನಿಕರಿಗೆ ಕುಂದು ಕೊಡ್ತಾರೆ ಕೇಳಲ್ಲ. ಆಮೇಲೆ ಎಲ್ಲಾನ ತರಕಾರಿ ಅಂಗಡಿಗೆ ಹೋಗಿ 500 ರೂಪಾಯಿ ನೋಟ್ ಕೊಟ್ರೆ ಕೊಡಲ್ಲ. ಆಮೇಲೆ 10 ರೂಪಾಯಿ ತಗೊಳ್ತೀವಿ, 20 ರೂಪಾಯಿ ತಗೊಳ್ಳಿ, ಮೊದಲೆಲ್ಲ ಚಲಾವಣೆಯಲ್ಲಿ ಇತ್ತು. ಆ ರೀತಿ ಅವ್ರು ಚಲಾವಣೆ ಮಾಡಿ ದುಡ್ಡನ್ನ ಅವರ ಏನು ಸ್ಟೋರೇಜ್ ಮಾಡ್ಕೊಂಡ್ಬಿಟ್ಟು ನಂತರ ಇದನ್ನೆಲ್ಲ ಸ್ಟಕಪ್ ಮಾಡಿದ್ರೆ ಎಲ್ಲರಿಗೂ ಸರಿ ಆಗ್ತದೆ ಸರ್. ಇವಾಗ ಇಲ್ಲಿ ವಿಧವಾ ವೇತನ ಅಂತ ಬರುತ್ತೆ, ಓಲ್ಡ್ ಏಜ್ ಪೆನ್ಷನ್ ಅಂತ ಬರುತ್ತೆ, ಅವೆಲ್ಲಾನು ಏನು ಕಡಿಮೆ ಅಮೌಂಟ್ ಅಲ್ಲಿ ಅಂದ್ರೆ ಚಿಲ್ಡ್ರನ್ ಕೊಡ್ತಾರ, ಅಲ್ಲೂ ಚಿಲ್ಲರೆ ಸಮಸ್ಯೆ ಆಗ್ತಿದ್ಯಾ, ಬ್ಯಾಂಕ್ ಅಲ್ಲಿ ಪ್ರಾಬ್ಲಮ್, ಏನ್ ಹೇಳ್ತೀರಾ ಇದೆಲ್ಲದ್ರ? ಈಗ ವಿಧವಾ ವೇತನ ತಿರ್ಗಾ ಚಿಲ್ಲರೆ ಇದೆಲ್ಲ ಬ್ಯಾಂಕಿನಲ್ಲಿ ಯಾವುದು ಸ್ಪಂದಿಸ್ತಾನೆ ಇಲ್ಲ. ಅವರು ಬ್ಯಾಂಕ್ ತೆಗೆದಾಗ ನಾವು ಕಟ್ಟಬೇಕು, ಅವ್ರು ನಿಂತ್ಕೊಳ್ರೆ ನಿಂತ್ಕೋಬೇಕು. ಅವ್ರು ಗೇಟ್ ಹಾಕ್ಬಿಡ್ತಾ ಇದಾರೆ, ಒಳಗೆ ಬಿಡ್ತಾ ಇಲ್ಲ, ಸೆಕ್ಯೂರಿಟಿ ಇಟ್ಬಿಟ್ಟಿದ್ದಾರೆ. ಈ ಬಡವರೇ ತೊಂದರೆ ಅನುಭವಿಸ್ತಾರೆ, ಅದರಲ್ಲೂ ಗ್ರಾಮೀಣ ಹೌದು, ರೈತರು ಅನುಭವಿಸ್ತಾರೆ. ಕ್ರೆಡಿಟ್ ಕಾರ್ಡ್ ಯಾವುದು ಗೊತ್ತಿಲ್ಲ, ಡೆಬಿಟ್ ಕಾರ್ಡ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಒಂದು ಅರ್ಜಿ ಬರೆಯೋಕ್ಕೂ ಗೊತ್ತಿಲ್ಲ ಅವ್ರಿಗೆ. ಏನ್ ಪ್ರಾಬ್ಲಮ್ ಆಗಿದೆ ನೀವು ನೋಡ್ದಂಗೆ? ಸರ್ ಪ್ರಾಬ್ಲಮ್ ಮೋದಿ ಮಾಡಿರೋದು ಪ್ರಾಬ್ಲಮ್ ಏನಿಲ್ಲ, ಬಟ್ ಮಧ್ಯಮ ವರ್ಗ ಜನದವರಿಗೆ ಸ್ವಲ್ಪ ತೊಂದರೆ ಆಗಿದೆ. ಪ್ರಾಬ್ಲಮ್ ಏನು ಅಂದ್ರೆ ಚಿಲ್ಲರದೇ ತೊಂದರೆ ಆಗಿರೋದು. ಆಮೇಲೆ ಬ್ಯಾಂಕ್ ಕ್ಯೂ ನಿಂತ್ಕೊಳ್ಳೋದು, ಆಮೇಲೆ ಬ್ಯಾಂಕಲ್ಲಿ ATM ನ ರೈತರಿಗೆ ಆಗ್ಲಿ ವಿದ್ಯಾವಂತರಿಗಾಗ್ಲಿ ಯೂಸ್ ಮಾಡಕ್ ಆಗ್ತಾ ಇಲ್ಲ. ಮತ್ತೆ ಒಂದು ಅರ್ಜಿ ಬರ್ಕೊಡಕ್ಕೂ ಬರಲ್ಲ. ಆದ್ರಿಂದ ಚಿಲ್ಲರದೇ ಪ್ರಾಬ್ಲಮ್ ಆಗಿರೋದು. ಈ ಮೋದಿಯವ್ರು ಮಾಡಿರೋದು ರೈತಾಪಿ ವರ್ಗಕ್ಕೆ ಮತ್ತೆ ಮಧ್ಯಮ ವರ್ಗಕ್ಕೆ ಸ್ವಲ್ಪ ದಿವಸ ಕಷ್ಟ. ಅವರು ಒಳ್ಳೆ ಉದ್ದೇಶನೇ, ಮೊದಲು ಉಗ್ರಗಾಮಿಗಳನ್ನ ಮಟ್ಟ ಹಾಕೋ ಉದ್ದೇಶನೇ ಅವ್ರ ತಲೆಯಲ್ಲಿ. ರೈತರು ಇನ್ನೂ ಅವ್ರಿಗೆ ಕಾಣಿಸ್ಲಿಲ್ಲ. ಈಗಾಗಲೇ ಒಂದು ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, MLA ಚುನಾವಣೆಯಲ್ಲಿ ಭ್ರಷ್ಟಾಚಾರ ಇತ್ತು, ಅದೂ ಆಲ್ಮೋಸ್ಟ್ ಹೋಗ್ಬೋದು ಅಂದ್ಕೊಂಡಿದ್ದೀವಿ ನಾವು ರೈತರು. ಅದು ಒಂದು ಸಂತೋಷದ ವಿಚಾರ. ಆದರೆ ಸನ್ಮಾನ್ಯ ಮೋದಿಯವರು ರೈತರನ್ನ ಇನ್ನೂ ಮುಟ್ಲಿಲ್ಲ. ಎಸ್ ನೋಡಿ, ಗ್ರಾಮೀಣ ಭಾಗದ ಜನಗಳ ಒಂದು ಮಾತನ್ನ, ಮನಸ್ಥಿತಿಯನ್ನು ಕೇಳ್ತಾ ಇದ್ದಾಗ ಅವ್ರದ್ದಾದಂತಹ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ. ಯಾಕೆಂದರೆ ಇಲ್ಲಿ ನಡೀತಕ್ಕಂಥ ವ್ಯವಹಾರಗಳೆಲ್ಲವೂ ಕೂಡ 100, 200, 1000 ಒಳಗಡೆನ ವ್ಯವಹಾರ. 2,000 ರೂಪಾಯಿ ಕಷ್ಟಪಟ್ಟು ಒಂದು ಹೊಸ ನೋಟ್ ತೊಗೊಂಡ್ವಿ ಅಂತಲೇ ಇಟ್ಕೊಳ್ಳೋಣ, ಆದರೆ 2,000 ರೂಪಾಯಿ ಯಾರು ಸ್ವಾಮಿ ಚಿಲ್ಲರೆ ಕೊಡೋರು ಅಂತ ಕೇಳ್ತಾರೆ. ಇನ್ನು ಹಳ್ಳಿ ಒಳಗಡೆ ಒಂದು ಸುತ್ತ ಹಾಕೋಣ. ಇಲ್ಲಿ ಹೆಂಗಸರ ಸ್ಥಿತಿ ಅಂದರೆ, ಇಲ್ಲಿ ಗ್ರಾಮೀಣ ಭಾಗದ ಹೆಂಗಸರ ಸ್ಥಿತಿಗತಿಗಳು ಬೇರೆ ರೀತಿ ಇರುತ್ತೆ. ಅವರು 50, 100 ನೋಟುಗಳು ಗಂಡಂದ್ರಿಗೆ ಗೊತ್ತಾಗದಿದ್ದಂಗೆ ಸಾಸಿವೆ ಡಬ್ಬಿ ನೋಡಿರ್ತಾರೆ ಪಾಪ. ಆದರೆ ಅದನ್ನೆಲ್ಲ ಕೂಡಿಟ್ಟಂತಹ ಸಂದರ್ಭದಲ್ಲಿ ಅದನ್ನು ಬ್ಯಾಂಕಿಗೆ ಕೊಡಬೇಕಾ, ಗಂಡಂಗೆ ಕೊಡಬೇಕಾ, ಇದೆಲ್ಲ ಪರಿಸ್ಥಿತಿಗಳು, ಅವ್ರದೇ ಆದಂತಹ ಸಮಸ್ಯೆಗಳು. ಬನ್ನಿ ಹಳ್ಳಿಗೆ ಹೋಗ್ಬಿಟ್ಟು ಜನರನ್ನ ಮಾತಾಡಿಸ್ಕೊಂಬರೋಣ. ನನ್ನ ಕುತೂಹಲ ಈ ಗ್ರಾಮೀಣ ಭಾಗದ ಮಹಿಳೆಯರು ಮತ್ತು ಅಜ್ಜಿಯರು, ಇವ್ರುಗಳಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇದೆಯಾ? ದುಡ್ಡು ಬ್ಯಾನ್ ಆಗಿರೋವಂಥದ್ದು ಗೊತ್ತಿದೆಯಾ? 500-1000 ರೂಪಾಯಿ ನೋಟು ಚಲಾವಣೆ ಇವಾಗ ಇಲ್ಲ ಅಂತನ್ಬಿಟ್ಟು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನೆಲ್ಲ ನೋಡೋಣ. ಯಾಕೆಂದರೆ ಕೆಲವು ಮನೆಗಳಿಗೆ ನಾನು ಹೋಗ್ತೀನಿ, ಆ ಹಳ್ಳಿ ಜನಗಳ ಹೆಂಗಸರ ಮನಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು. ನನ್ನ ಪಕ್ಕದಲ್ಲೂ ಕೂಡ ಒಂದು ಮನೆ ಇದೆ. ಈ ಮನೆಯಲ್ಲಿ ಒಬ್ಬರು ಅಜ್ಜಿ ಇವಾಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನಾನು ಕೇಳ್ತೀನಿ. ಮೊದಲನೇದಾಗಿ ಬನ್ನಿ, ಈ ಅಜ್ಜಿ ಈಗ ಇಲ್ಲೇನೋ ಮರಿಗಳಿಗೆ ಹುಲ್ಲಾಗ್ತಾ ಇದ್ದಾರೆ. ಏನು ಹೇಳ್ತಾರೆ ಅಂತ ಕೇಳೋಣ. ಇವಾಗ 500-1000 ರೂಪಾಯಿ ನೋಟ್ ಇದ್ವಲ್ಲ, ನೋಡಿದ್ರಾ ನೀವೆಲ್ಲ? ಆ 500-1000 ರೂಪಾಯಿ ನೋಟ್ನ ಇವಾಗ ಎಲ್ಲೂ ತಗೊಳಕಿಲ್ಲ. ಎಲ್ಲೋದ್ರು ಯಾವ ಅಂಗಡಿಗೆ ಹೋದ್ರು ತಗೊಳಲ್ಲ. ಇದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ? ಏನು ಗೊತ್ತಾಗಲ್ತು. ವ್ಯವಹಾರ ಎಲ್ಲ ಯಾರು ನೋಡ್ಕೊತಾರೆ ನಿಮ್ಮ ಮನೇಲಿ? ನಮ್ಮ ಮಕ್ಕಳು 6 ಜನ, ಅವ್ರ ಗಂಡು ಮಕ್ಕಳು. 6 ಜನ ಗಂಡು ಮಕ್ಕಳು. ಅವ್ರು ನೋಡ್ಕೊತಾರೆ. ಎಲ್ಲ ಮಕ್ಕಳ ಕೈಗೆ ಆಗ್ಲೇ ಕೊಟ್ಬಿಟ್ಟಿದ್ದೀರಾ. ನಿಮಗೆ ಅದೇನು ಇವಾಗ ಏನು ಗೊತ್ತಿಲ್ಲ ಹಂಗಾದ್ರೆ? ಇಲ್ಲ. ಏನ್ ಮಾಡ್ತೀರಾ ದಿನ ಕೆಲಸ ನೀವು? ಅಡ್ಗೆ ಐತ್ಲೆ, ಊಟ ಮಾಡೋದು, ಮನ್ಗಿರೋದು. ಮರಿ ಸಾಕಿದ್ದೀರಾ? ಜಮೀನ್ ಇದೆಯಾ? ಅದೇ. ನೋಡಿ, ಮುಗ್ಧತೆಗೆ ಇನ್ನೊಂದು ಹೆಸರೇ ಹಳ್ಳಿ ಜನಗಳು ಅಂತನ್ಬಿಟ್ಟು. ಈ ಅಮ್ಮನಿಗೆ 6 ಜನ ಗಂಡು ಮಕ್ಕಳಿದಾರಂತೆ. ಆದರೆ ವ್ಯವಹಾರದ ಏನು ನನಗೆ ಗೊತ್ತಿಲ್ಲ, ಎಲ್ಲನೂ ಗಂಡು ಮಕ್ಕಳೇ ನೋಡ್ಕೋತಾರೆ ಸ್ವಾಮಿ, ನಮಗೇನು ಇದ್ರ ಬಗ್ಗೆ ಗೊತ್ತಿಲ್ಲ. 500-1000 ರೂಪಾಯಿ ನೋಡಿದ್ದೀನಿ, ಆದರೆ ನಾನು 1 ರೂಪಾಯಿನೂ ಯಾವತ್ತೂ ಇಟ್ಕೊಂಡಿಲ್ಲ ಅಂತ ಹೇಳ್ತಾರೆ. ಇನ್ನೂ ಕೆಲವ್ರನ್ನ ಮಾತಾಡ್ಸೋಣ. ಅಕ್ಕಪಕ್ಕದಲ್ಲಿ ಕೂಡ ಜನ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ಈ ಹಳ್ಳಿ ಮನೆಗಳ ಒಳಗಡೆ ಇಲ್ಲೊಂದು ಮನೆ ಇದೆ. ಸೊ ನಾನು ಹೋಗ್ತೀನಿ. ಮೊದಲನೇದಾಗಿ ಹಳ್ಳಿಗಳ ಮನೆಗಳ ಸ್ಥಿತಿಗತಿಗಳೇ ಒಂದು ರೀತಿ ಚಂದ. ಅಮ್ಮ, ತಮ್ಮ ಹೆಸರೇನಮ್ಮ? ಜಯಮ್ಮ. ಇದೆ ಅಲ್ವಾ ಅಮ್ಮ ಅಡುಗೆ ಮನೆ ಅಂದರೆ? ಈಗ 500 ರೂಪಾಯಿ ನೋಟು, 1000 ರೂಪಾಯಿ ನೋಟು ಎಲ್ಲಾನು ತೆಗೆದಾಕ್ಬಿಟ್ರು. ಹಳ್ಳಿ ಜನಗಳ ಕಷ್ಟ ನಷ್ಟ ಏನು ಅಂತ ಯಾರು ಕೇಳ್ತೀರಮ್ಮ ಇದಕ್ಕೆ? ಏನು ಹೇಳಲ್ಲ. ನಾವು ಕೂಲಿಗಾರರು, ಕೂಲಿ ಮಾಡಿದ್ರೆ ಉಂಟು, ಇಲ್ದಾರಿಲ್ಲ. ನಮ್ಗೇನ್ ಜಮೀನಿಲ್ಲ, ಮನೆ ಇದೊಂದು ಹಳೆ ಮನೆ ಒಂದಲ್ದೆ ಏನು ಇಲ್ಲ. ಕೂಲಿಗೆ ಹೋಯ್ತಿವಿ, ಒಂದ್ 4 ದಿನ 5 ದಿನ ಮಾಡಿದ್ರೆ ಅದ್ರಲ್ಲಿ 500 ರೂಪಾಯಿ ಲೋಟು, 1000 ರೂಪಾಯಿ ಲೋಟ್ ಕೊಡ್ತಾರೆ. ಹಿಂದಿನ ಲೋಟೆ ಕೊಡ್ತಾರೆ. ಹಿಡಿಯಲ್ಲಪ್ಪ, ಬೇಡ, ನಾವ್ ಅಂಗಡಿಗೆ ಹೋದ್ರೆ ತಗೊಳ್ಳಲ್ಲ ಅಂದ್ರೆ ಬ್ಯಾಂಕ್ ಹೋಗಮ್ಮ ಅಂತಾರೆ. ನಮ್ಮ ಅಕೌಂಟಾಗ ಹಾಕ್ಬಿಟ್ಟು ತಗೊಳಕ್ ಹೋದ್ರೆ ತೊಂದ್ರೆ.
ದಿನವೆಲ್ಲ ನಿಂತ್ಕೋಬೇಕು, ಕೂಲಿ ಬಿಟ್ಟು ನಿಂತ್ಕೋಬೇಕು. ಚಾರ್ಜ್ ಹಾಕೊಂಡು ರಾಮನಗರ ಹೋಗ್ಬೇಕು, ಅಲ್ಲೋಗಿ ನಿಂತ್ಕೊಂಡ್ರೆ ಅದ್ ಹಾಕ್ಬಿಟ್ಟು ಹೋಗು ನಾಳೆ ಬರೋಗು ಅಂತಾರೆ. ನಮ್ಗೆ ದಿನಸಿ ಧಾನ್ಯ ತಗೊಂಡ್ ತಿನ್ನಕ್ ತೊಂದ್ರೆನೇ ಆಗ್ಬಿಟ್ಟದೆಪ್ಪ. ಇನ್ನೇನು ಈಗ ಮೊದ್ಲೆಲ್ಲ ಕೂಲಿ ಮಾಡ್ತಿದ್ರಿ, ಸಾಯಂಕಾಲ ಬಂದು ದಿನಸಿ ಧಾನ್ಯ ತಗೊಂಡು ಅಡಿಗೆ ಮಾಡ್ಕೊಂಡ್ ತಿಂತಿದ್ದು. ಈಗ ನೋಟ್ಗೆ ಒಂದಿನ ನಿಂತ್ಕೋಬೇಕು, ಹೊಟ್ಟೆ ಬಟ್ಟೆ ಚಾರ್ಜ್ ಹಾಕೊಂಡು ರಾಮನಗರ ಹೋಗ್ಬೇಕು. ಒಂದಿನ ಕೆಲಸ ಇಲ್ಲ, ಊಟ ಇಲ್ಲ, ನಿಂತಿರ್ಬೇಕು. ಅದು ಕ್ಯೂ ನಿಲ್ಲಿಸ್ತಾರೆ. ಹೋಗಮ್ಮ ಅಲ್ಲಿ ನಿಂತ್ಕೋ ಕ್ಯೂ ಅಂತಾರೆ. ಮನೆಗೊಳ್ತೇವೆ ತೊಂದ್ರೆ ಇದೆ, ಹೋಯ್ತಿವಿ ಕೊಟ್ಬಿಡಿ ಸ್ವಾಮಿ ಅಂದ್ರೆ ನಿಂತ್ಕೊಳ್ಳಮ್ಮ ಅಲ್ಲಿ ತಲೆ ಮೇಲೆ ಹೊಡಿ ಹಾಕ್ಬಿಡ್ತಾರೆ. ಆ ಫಾರಂ ಗಿರಮೇನ ಫಿಲಪ್ ಮಾಡಿ ಅಂತಾರೆ. ಅಯ್ಯೋ ನಾವು ಓದ್ಲಿಲ್ಲ ಅಪ್ಪ, ನಾವು ಓದ್ಲಿಲ್ಲ, ಇದ್ಯಾ ಇಲ್ಲ, ಬೇರೆಯವ್ರ ಕೈಲಿ ಬರ್ಸ್ಕೋಬೇಕು. ಅವ್ರಂತಾರೆ ಇರಮ್ಮ ಬರ್ಕೊಡ್ತೀವಿ ಅಂತಾರೆ. ಅವ್ರು ಬರ್ಕೊಡೋದೊಂದು ಅಷ್ಟೊತ್ತಾಯ್ತದೆ. ನಮಗ್ ಬಾರಿ ತೊಂದ್ರೆ ಆಯ್ತದಪ್ಪ ಇದರಿಂದ. ತೊಂದ್ರೆ ಆಯ್ತು. ಈಗ ನಮ್ ದೇಶದಲ್ಲಿ ಇಂತ ಬಡರೇ ಜಾಸ್ತಿ ಅಂತ ಇವ್ರನ್ನ ಮನ್ಸಲ್ಲಿ ಇಟ್ಕೊಂಡು ಇವ್ರು ಒಳ್ಳೇದ್ ಮಾಡೋದ್ ಬಿಟ್ಬಿಟ್ಟು ಯಾರನೋ ಹಿಡಿತೀನಿ ಅಂತ ಈಗ ಬಡವರಿಗೆಲ್ಲ ತೊಂದರೆ ಕೊಡೋದು ಎಷ್ಟ್ರ ಮಟ್ಟಕ್ಕೆ ಸರಿ ಇಲ್ಲ? ಸರಿ ಇಲ್ಲ ಇದು ಮಾಡೋದು. ಎಸ್, ಅವರ ಕಷ್ಟವನ್ನ ಅವ್ರು ಹೇಳ್ಕೊತಾ ಇದ್ದಾರೆ. ಬಡವರ ಸ್ಥಿತಿಗತಿಗಳನ್ನ ಇನ್ನೂ ಜನ ಅರ್ಥ ಮಾಡ್ಕೊಂಡಿಲ್ಲ, ಸರ್ಕಾರ ಅರ್ಥ ಮಾಡ್ಕೊಂಡಿಲ್ಲ. ಆ ರೀತಿ ಅರ್ಥ ಮಾಡ್ಕೊಳ್ಬೇಕು. ಆದಷ್ಟು ಬೇಗ 2,000 ರೂಪಾಯಿನ ಜೊತೆಗೆ 100-500 ರೂಪಾಯಿ ಚಿಲ್ಲರೆ ಸಾಕಷ್ಟು ಕೊಡಬೇಕು ಅನ್ನೋದು ಈ ಅಜ್ಜಿಯ ಮಾತಾಗಿದೆ. ಇನ್ನು ಬೇರೆ ಕಡೆ ಹೋಗೋಣ, ಅಲ್ಲೇನಾಗುತ್ತೆ, ಅವ್ರೇನು ಹೇಳ್ತಾರೆ, ಮಾತುಕತೆ ನಡೆಸೋಣ ಬನ್ನಿ. ಹಾಗಾದ್ರೆ ರೇಷ್ಮೆ ಉದ್ಯಮವನ್ನೇ ಪ್ರಮುಖವಾಗಿ ಅಂದರೆ ರೇಷ್ಮೆ ಸಾಕಾಣಿಕೆಯನ್ನೇ ಮೂಲ ಕಸುಬನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಒಬ್ಬರು ಮನೆಗೆ ನಾನು ಇವಾಗ ಬಂದಿದ್ದೀನಿ. ಒಂದು ಜಾಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇಲ್ಲಿ ರೇಷ್ಮೆ ಸಾಕಾಣಿಕೆ ಹೆಂಗ್ ಮಾಡ್ತಾರಪ್ಪ ಅಂತ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಅವ್ರನ್ನ ಗೌಡ್ರು ಒಳಗಡೆ ಇದ್ದಾರೆ, ಮಾತಾಡಿಸ್ತೀನಿ. ನಾನು ಯಾಕೆ ಈ ಸೊಳ್ಳೆ ಪರದೆ ಅಂದ್ರೆ ಕರ್ಟನ್ ಒಳಗಡೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಆಗ್ಲೇ ಹೇಳಿದಂತೆ ಈ ರೇಷ್ಮೆಗಳಿಗೆ ಈ ಸೊಳ್ಳೆ ಹುಳ ಹುಪ್ಪಟೆಗಳು ಯಾವುದು ಕೂಡ ತಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಕವರ್ ಮಾಡಿ, ನಾವು ಹೆಂಗೆ ಮನೆಯಲ್ಲಿ ಸೊಳ್ಳೆಗಳು ನಮಗೆ ಕಚ್ಚಬಾರ್ದು ಅಂತ ನಾವು ಸೊಳ್ಳೆ ಪರದೆ ಒಳಗಡೆ ಮಲ್ಕೋತೀವಲ್ಲ, ಅದೇ ರೀತಿ ರೇಷ್ಮೆ ಹುಳುಗಳಿಗೆ ಸೊಳ್ಳೆ ಪರದೆಯನ್ನ ಮಾಡಿದರೆ. ಜಾಗ ಚಿಕ್ಕದಾಗಿದೆ, ಹಾಗಾಗಿ ನಾನು ಒಳಗಡೆ ಬಂದು ಗೌಡ್ರ ಜೊತೆ ಮಾತಾಡ್ತಾ ಇದ್ದೀನಿ. ಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಗೌಡ್ರೆ ತಮ್ಮ ಹೆಸರು? ಮಾಯಪ್ಪ. ಈಗ ಗೂಡು ತಗೊಂಡು ಇಷ್ಟೆಲ್ಲ ಕಷ್ಟ ಬಿದ್ದು ಮಾರ್ಕೆಟ್ ಹೋಗ್ತೀರಾ? ಹೌದು ಸರ್. ಮಾರ್ಕೆಟ್ ನಿಮ್ಗೆ ಹಳೆ 500 ರೂಪಾಯಿ 1000 ರೂಪಾಯಿ ನೋಟ್ ಕೊಟ್ಬಿಡ್ತಾರೆ. ಏನ್ ಮಾಡ್ತೀರಾ? ಅದ್ ತಗೊಂಡೆ ನಿಲ್ಸ್ಕೊಂತಾ ಇದೀವಿ ಸರ್. ಕಷ್ಟ ಆಗಿಲ್ವಾ ನಿಮ್ಗೆ? ಮತ್ತೆ ತೊಂದ್ರೆ ಅಲ್ವೇ? ತೊಂದ್ರೆ ಕಷ್ಟ ಇದು. ಈಗ ಇದನ್ನೆಲ್ಲ ಬೆಳೆದು ಹಿಪ್ನೇರಳೆ ಸೊಪ್ಪು ಅಂತ ತಾನೆ. ಹಿಪ್ನೇರಳೆ ಸೊಪ್ಪು ಬೆಳಿಬೇಕು, ಅದನ್ನ ಕಟ್ ಮಾಡ್ಬೇಕು, ಅದು ಹುಳಕ್ ಹಾಕ್ಬೇಕು, ಹುಳ ಹಣ್ಣು ಆಗ್ಬೇಕು, ಚಂದ್ರಿಕೆಗೆ ಇಷ್ಟೆಲ್ಲ ಕಷ್ಟ ಬಿದ್ಮೇಲೆ ಸರಿಯಾದ ನಿಮ್ಗೆ ದುಡ್ಡು ಸಿಗ್ಲಿಲ್ಲ ಅಂದ್ರೆ ನೀವು ಮಾಡಿದ ಕೆಲ್ಸಕ್ಕೆ ನ್ಯಾಯ ಬೇಡವಾ? ಬೇಕು ಸರ್, ಬೇಕು. ಏನ್ ಮಾಡ್ತೀರಾ? ಗೌರ್ಮೆಂಟ್ ಈ ತರ ಮಾಡೈತೆ. ಆದ್ರೆ ಈ 500 ರೂಪಾಯಿ 1000 ರೂಪಾಯಿ ನೋಟ್ ನ ಏನೀಗ ಬ್ಯಾನ್ ಮಾಡಿದಾರಲ್ಲ, ಈ ಕೆಲವರೆಲ್ಲ ಬ್ಲಾಕ್ ಮನಿ ಕಪ್ಪಣ ಇಟ್ಟಿರೋರು, ಭ್ರಷ್ಟಾಚಾರ ಮಾಡಿರೋರು, ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ಮಾಡಿರೋದು. ಅವ್ರು ಬಿಟ್ಬಿಟ್ರು, ಬಡವ್ರ ಬಗ್ಗರ್ನ ಹಿಡ್ಕೊಂಡ್ಬಿಟ್ರು. ಇವಾಗ ಏನ್ ಆಗ್ಬೇಕು ಅಂತ ಅನ್ಸುತ್ತೆ? ಚಿಲ್ಲರೆ ಬೇಕು ಅನ್ಸುತ್ತಾ? ಇದೆ ಸರ್, ಮೊನ್ನೆ ಏನೋ ಸಾಮಾನು ತಗೊಳಕ್ಕೆ 2,000 ಕೊಟ್ಟೆ. ಹಳೆ ನೋಟ್ ಕೊಡ್ತಾ ಅವ್ನು 1,000. ಏನ್ ಮಾಡೋದು ಅದು ಇಟ್ಕೊಂಡು? ನಾನು ತಿರುಗಿ ಬ್ಯಾಂಕ್ ಹೋಗಿ ಬಾಯ್ ಬಡ್ಕೊಳ್ಳ ಅಂದೆ. ಅಯ್ಯೋ ಕತೆ. ವಾಪಸ್ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಎಸ್ ನೋಡಿ, ಇದು ಒಂದು ಸ್ಯಾಂಪಲ್ ಅಷ್ಟೇನೆ ನಾನು ಹೇಳ್ತಾ ಇರೋದು. ಕೇವಲ ರೇಷ್ಮೆ ಉದ್ಯಮ ಹುಳುಗಳನ್ನ ಸಾಕಿದ್ದಾರೆ. ಇದನ್ನ ಮಾರಾಟ ಮಾಡೋದಕ್ಕೆ ಅಂದ್ರೆ ಇದನ್ನ ಬೆಳೆಸಿ ಗೂಡು ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ ಅಂತ ಅಂದ್ಬಿಟ್ಟು ಯಾರಿಗೂ ಕೂಡ ಗೊತ್ತಿಲ್ಲ. ಹಳ್ಳಿ ಜನಗಳ ಕಷ್ಟ ಅಂತಂದ್ರೆ ಆ ಪರಿ ಇದೆ. ಎಸ್, ನಾನು ಇವಾಗ ಮತ್ತೆ ಹೊರಗಡೆಗೆ ಬರ್ತೀನಿ. ಚನ್ನಮಾನಹಳ್ಳಿ ಗ್ರಾಮಸ್ಥರು ಪಾಪ ತುಂಬಾ ಚೆನ್ನಾಗಿ ನಮಗೆ ಕೋಆಪರೇಟ್ ಮಾಡಿದ್ರು. ಅಲ್ಲಿ ಜನಗಳ ಕಷ್ಟ ನಷ್ಟಗಳನ್ನ ನಮಗೆ ತಿಳಿಸೋದಕ್ಕೆ ಎಲ್ಲಾ ತರದಲ್ಲೂ ಕೂಡ ಎಷ್ಟೋ ಹಳ್ಳಿ ಮನೆಗಳಲ್ಲಿ ಸಾಮಾನ್ಯವಾಗಿ ಮನೆ ಒಳಗಡೆಗೂ ಬಿಡೋದಿಲ್ಲ, ಅಷ್ಟು ಕಟ್ಟುನಿಟ್ಟಿನ ಜನ ಇಲ್ಲಿ. ಆದ್ರೆ ನಮ್ಗೆ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟರು. ಒಟ್ಟಾರೆ ಅವರ ಕಷ್ಟ ನಷ್ಟಗಳು, ಅವ್ರ ಉದ್ದೇಶ ಏನಾಗಿತ್ತು, ನಮ್ಮ ಕಷ್ಟ ದೇಶದ ಪ್ರಧಾನಿಗೆ ತಲುಪಲಿ, ನಮ್ಮ ನೋವು ದೇಶದ ಪ್ರಧಾನಿಗೆ ತಲುಪಲಿ ಅಂತ. ಖಂಡಿತ ಅವರ ನೋವು ಧ್ವನಿಗೆ ಧ್ವನಿಯಾಗಿರ್ತೀವಿ ನಾವು ಅಂತ ಹೇಳ್ತಾ, ಸೊ ಚನ್ನಮಾನಹಳ್ಳಿ ಗ್ರಾಮದ ಕತೆ ಮುಗಿತು. ಇನ್ನು ಮತ್ತೊಂದು ಜಿಲ್ಲೆ, ಮಂಡ್ಯ ಜಿಲ್ಲೆಯ ಮತ್ತೊಂದು ಹಳ್ಳಿಗೆ ಹೋಗೋಣ. ಸಕ್ಕರೆ ನಗರಿ ಮಂಡ್ಯಕ್ಕೆ ಸ್ವಾಗತ ಸುಸ್ವಾಗತ. ಪಾಪ ಮಂಡ್ಯ ಜನತೆಯ ಗೋಳು ಕೇಳೋರಿಲ್ಲ. ಒಂದ್ ಕಡೆ ಮಳೆ ಇಲ್ಲ, ಇನ್ನೊಂದ್ ಕಡೆ ಇದ್ದಬದ್ದ KRS ನಲ್ಲಿದ್ದಂತಹ ಅಲ್ಪ ಸ್ವಲ್ಪ ನೀರನ್ನು ಕೂಡ ತಮಿಳುನಾಡಿಗೆ ಬಿಟ್ಟಾಯಿತು. ಗಾಯದ ಮೇಲೆ ಬರೆ ಎಳೆದಂತೆ ಈಗ 500-1000 ರೂಪಾಯಿ ನೋಟು ಕೂಡ ಬ್ಯಾನ್ ಆಗಿದೆ. ಹಾಗಾದ್ರೆ ಈ ಭಾಗದ ಗ್ರಾಮೀಣ ಜನರ ಬದುಕು ಹೇಗಿದೆ, ಹೆಂಗ್ ಜೀವನ ಮಾಡ್ತಾ ಇದ್ದಾರೆ ಅವರು, ಅವರ ಕಷ್ಟ ನಷ್ಟಗಳೇನು, ಬನ್ನಿ ಕೇಳೋಣ. ಹಾಗಾದ್ರೆ ಗೌಡ್ರೆ ನಮಸ್ಕಾರ. ಈ ಕಾರಸ್ವಾಡಿಗೆ ಹೆಂಗ್ ಹೋಗ್ಬೇಕು ಗೌಡ್ರೆ? ಸರ್, ಕಾರಸ್ವಾಡಿ ಹಿಂಗೇನೆ ಹೋಗ್ಬೇಕು. ಈಗ ಒಂಚೂರು ಕಾರಸ್ವಾಡಿಗೆ ಹೋಗ್ಬೇಕಾಗಿತ್ತಲ್ಲ, ಕರ್ಕೊಯ್ತೀರಾ? ಈಗ ನಾವು ಪಬ್ಲಿಕ್ ಟಿವಿಯಿಂದ ಬಂದಿರೋದು, ಒಂಚೂರು ಜನಗಳ ಮಾತಾಡಿಸ್ಬೇಕಾಯ್ತು. ನೀವು ಅಲ್ಲಿಯವರೇನಾ? ನಿಮ್ಗೆ ಗಾಡಿಲೇ ಕರ್ಕೊಂಡೋಗಿ ಬರ್ತೀನಿ ತಾಳಿ, ಆ ಕಡೆಯಿಂದ ಬರ್ತೀನಿ. ಏನ್ ಮಾಡ್ಕೊಂಡಿದ್ದೀರಾ ಗೌಡ್ರೆ ನೀವು? ಸರ್, ನಾನು ವ್ಯವಸಾಯ ಮಾಡ್ಕೊಂಡಿದ್ದೀನಿ.
ವ್ಯವಸಾಯ ಮನೆಯವರೆಲ್ಲ ಸಹಾಯ ಅಂತ ಇವತ್ತು ಇಡೀ ಕುಟುಂಬ ಅಲ್ಲ ಇಡೀ ದೇಶನೇ ಸಾಯ್ತಾ ಇದೆ ಸರ್. ಯಾಕೆ ಹಂಗಂತ ಇದ್ದೀರಾ? ವ್ಯವಸಾಯ ಆ ಮಟ್ಟಿಗೆ ಆಗ್ಬಿಟ್ಟದೆ ಸರ್ ಈಗ. ನಿಮ್ಗೆ ಈ ಮಂಡ್ಯ ಸೀಮೆಯವ್ರಿಗಂತೂ ಒಂದ್ ರೀತಿ ಇದು ಏನೋ ಗಾಯದ ಮೇಲೆ ಬರೆ ನೀರಿಲ್ಲ ಮಳೆ ಇಲ್ಲ, ಭಾರಿ ಹೋರಾಟ ಮಾಡಿ. ಹೌದು ಸರ್. ಈಗ ನೋಡಿದ್ರೆ 500,000 ರೂಪಾಯಿ ನೋಟ್ಗಳು ಇಲ್ಲ ಅಂತವ್ರೆ. ಹೌದು ಸರ್. ಈಗ ನಿಮ್ಮೂರ್ಲಿ ATM ಇದೆಯಾ? ATM ಇಲ್ಲ ಸರ್. ಈ ನಿಮ್ಮೂರ್ ಜನಗಳಿಗೆಲ್ಲ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಅವೆಲ್ಲ ಬರ್ತವ ಮಾಡಕ್ಕೆ? ಕೆಲವ್ರಿಗೆ ಬರ್ತದೆ ಸರ್, ನನಗಂತೂ ಬರಲ್ಲ. ಈಗ ಏನ್ ಮಾಡ್ತೀರಾ? 100 ರೂಪಾಯಿ ಬಿಟ್ರೆ ಇನ್ನು ಇರೋದೇ 2,000. ಮಧ್ಯದಲ್ಲಿ ಯಾವ್ದು ನೋಟ್ಗಳಿಲ್ಲ ಈಗ. ಯಾವ್ದು ಇಲ್ಲ ಸರ್. ಅದೇನ್ ಮಾಡೋದು ಮತ್ತೆ ಹಂಗಾರೆ? ಏನ್ ಮಾಡೋದು ಅಂತ ನಮ್ಗೆ ದಿಕ್ತಪ್ಪ ಅಂತ ಹಂಗ ಆಗ್ಬಿಟ್ಟದೆ ಸರ್. ಈಗ ನರೇಂದ್ರ ಮೋದಿ ಮಾಡಿರೋದಕ್ಕೆ ಸರಿ ಅಂತೀರಾ ತಪ್ಪು ಅಂತೀರಾ? ಒಂದು ಸಾರಿ ಸರಿ ಅನಿಸ್ತದೆ, ಒಂದು ಸಾರಿ ಸರಿ ಇಲ್ಲ ಅನಿಸ್ತದೆ. ಈ ಸಾಮಾನ್ಯ ವರ್ಗದವ್ರಿಗೆ ಬಹಳ ನೋವಾಯ್ತಾ ಇದೆ ಸರ್. ಇದ್ರ ಬಗ್ಗೆ ಜನಗಳು ರೈತರ ಕಷ್ಟನೂ ನೋಡ್ಬೇಕಾಗಿತ್ತು ಸರ್. ಹೌದೌದು. ನಿಮ್ಮೂರ್ಲು ಜನಗಳು ಇದೇ ತರ ಕಷ್ಟ ಪಡ್ತಾವ್ರ? ಹೌದು ಸರ್, ಇದೇ ತರನೇ ಕಷ್ಟ ಪಡ್ತಾ ಇದ್ದಾರೆ. ಇನ್ನೇನ್ ಬಂತು ಅನ್ಸುತ್ತಲ್ಲ? ಹೌದು ಸರ್. ನೋಡಿ ಸರ್, ಎಲ್ಲಾರನ್ನು ಮಾತಾಡ್ಸೋಣ, ಏನ್ ಕಷ್ಟ ಸುಖ ನೋಡೋಣ. ಹೌದು, ಮಾತಾಡ್ಸುವ ಸರ್. 500 ಹಾಗೂ 1,000 ರೂಪಾಯಿ ನೋಟನ್ನು ನಿಷೇಧ ಮಾಡಿದ ಬೆನ್ನಲ್ಲೇ ATM ಹಾಗೂ ಬ್ಯಾಂಕ್ಗಳಲ್ಲಿ ಹಿಂದೆ ಪಡೆಯುವ ಮಿತಿಯನ್ನು ಹೆಚ್ಚಳ ಮಾಡಿದ್ದ ಕೇಂದ್ರ ಸರ್ಕಾರ ಇವತ್ತು ಆ ಮಿತಿಯನ್ನ ಕಡಿಮೆ ಮಾಡಿದೆ. ದೇಶದಲ್ಲಿ 500 ಹಾಗೂ 1,000 ರೂಪಾಯಿ ನೋಟುಗಳು ಬ್ಯಾನ್ ಆಗುವಂತಹ ವಿಷಯ ಮೊದಲೇ ಉದ್ಯಮಿ ಅನಿಲ್ ಅಂಬಾನಿ ಹಾಗೂ ಅದಾನಿಗೆ ಗೊತ್ತಿತ್ತು ಅಂತ ಬಿಜೆಪಿ ಶಾಸಕ ಭವಾನಿ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.